ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ಮೇಲೆ ಕಮಲ ಹೈಕಮಾಂಡ್ ಕಣ್ಣಿಟ್ಟಿದೆ. ಮುಂಬರುವ ವಿಧಾನಸಭಾ ಚುನಾವಣೆ ಹಾಗೆ ಜಿಬಿಎ ಗೆಲುವಿಗೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮೇ 24ಕ್ಕೆ ಬೆಂಗಳೂರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಮೊದಲ ಬಾರಿಗೆ ರಾಜ್ಯಕ್ಕೆ ನಿತಿನ್ ನಬೀನ್ ಫಸ್ಟ್ ವಿಸಿಟ್ ಅನ್ನು ಮಾಡ್ತಾ ಇರುವಂತದ್ದು. ರಾಜ್ಯ ಕೋರ್ ಕಮಿಟಿ ಜೊತೆ ನಿತಿನ್ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2 ದಿನಗಳ ಪ್ರವಾಸವನ್ನ ಮಾಡಿ ಮ್ಯಾರಥಾನ್ ಮೀಟಿಂಗ್ ಮಾಡೋದಕ್ಕೆ ಇಲ್ಲಿ ಯೋಚನೆ ಮಾಡಲಾಗಿದೆ ಅನ್ನುವಂತ ಬರ್ತಾ ಇರುವಂತದ್ದು ಮಾಹಿತಿ. ಬಣ ಗುದ್ದಾಟಕ್ಕೆ ಬ್ರೇಕ್ ಹಾಕ್ತಾರಾ ನಿತಿನ್ ನಬೀನ್ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇಲ್ಲಿ ಸಂಘಟನೆ ಮತ್ತು ಸಮನ್ವಯಕ್ಕೆ ನಿತಿನ್ ಹೊಸ ಟಾಸ್ಕ್ ಏನಾದ್ರೂ ನೀಡ್ತಾರಾ ಅನ್ನುವಂತ ಅನುಮಾನಗಳಿವೆ. ಬೆಂಗಳೂರಿನಲ್ಲಿ ರಣತಂತ್ರ ರೂಪಿಸಲಿದ್ದಾರಾ ನಬೀನ್ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗಿರುವಂತದ್ದು. ಕರ್ನಾಟಕ ವಿಧಾನಸಭಾ ಚುನಾವಣೆ ಮತ್ತು ಜಿಬಿಎ ಚುನಾವಣೆ ಗೆಲುವಿಗೆ ಈಗಲೇ ಕಾರ್ಯಚಟುವಟಿಕೆ ಆರಂಭಿಸಿದೆ ಬಿಜೆಪಿ ಹೈಕಮಾಂಡ್. ಮೇ 24ರಂದು ನಿತಿನ್ ನಬೀನ್ ಬೆಂಗಳೂರಿಗೆ ಬರಲಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಅವರು ಇದೇ ಮೊದಲ ಬಾರಿಗೆ ಅವರು ರಾಜ್ಯಕ್ಕೆ ಭೇಟಿ ನೀಡ್ತಾ ಇರುವಂತದ್ದು. ಪಂಚರಾಜ್ಯ ಚುನಾವಣೆ ಗೆಲುವಿನ ಅಲಿಯಲ್ಲಿ ಈಗ ಬಿಜೆಪಿ ಇರುವಂತದ್ದು. ಈಗ ಚಿತ್ತ ದಕ್ಷಿಣ ರಾಜ್ಯಗಳತ್ತ ಇರುವಂತದ್ದು. ಇನ್ನು 2 ವರ್ಷದಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಎಲ್ಲಾ ತಯಾರಿಗಳನ್ನ ನಡೆಸ್ಕೊಳ್ಬೇಕು, ಈಗಲಿಂದಲೇ ಕೆಲಸ ಆರಂಭಿಸಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿಗೆ ಇವರು ಆದೇಶವನ್ನ ನೀಡೋದಕ್ಕೆ, ಸೂಚನೆಯನ್ನ ನೀಡೋದಕ್ಕೆ ಬರ್ತಿದ್ದಾರಾ ಅನ್ನುವಂಥದ್ದು ಕೂಡ ಈಗ ಉದ್ಭವ ಆಗ್ತಾರಂತ ಪ್ರಶ್ನೆ. ಬೆಂಗಳೂರು ಉತ್ತರ ಜಿಲ್ಲೆಯ 8 ವಿಧಾನಸಭೆ ಕ್ಷೇತ್ರಗಳನ್ನ ಒಳಗೊಂಡಿರುವಂತ ಸಭೆ ನಡೆಯುತ್ತೆ. 2 ದಿನ ಈ ಮೀಟಿಂಗ್ ನಡೆಯುತ್ತೆ. ಜಿಬಿಎ ಚುನಾವಣೆ ಮತ್ತು ವಿಧಾನಸಭೆಯ ಚುನಾವಣೆ ತಯಾರಿಯ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿನಗಳ ಸಂಘಟನೆ ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತೆ. ಮುಂದೆ ಪಕ್ಷ ಸಂಘಟನೆಗೆ ಸಲಹೆಯನ್ನ ನಿತಿನ್ ನಬೀನ್ ಅವರು ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿನ ಬಣ ಗುದ್ದಾಟದ ಕಡೆಗೂ ಕೂಡ ಇವರು ರಾಷ್ಟ್ರೀಯ ಅಧ್ಯಕ್ಷರು ಗಮನ ಹರಿಸ್ತಾರಾ, ಇದೆಲ್ಲದಕ್ಕೂ ಬ್ರೇಕ್ ಹಾಕ್ತಾರಾ ಅನ್ನುವಂತ ಹಲವು ಕುತೂಹಲಗಳು ಇಲ್ಲಿ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡಲಿದ್ದಾರೆ. ಜನಾರ್ದನ್, ಈಗ ಕಮಲ ಹೈಕಮಾಂಡ್ ಏನಿದೆ ಅದು ನಮ್ಮ ಕರ್ನಾಟಕದ ಮೇಲೆ ಕಣ್ಣಿಟ್ಟಿರುವಂತದ್ದು. ಮುಂಬರುವಂತ ಚುನಾವಣೆಗಾಗಿ ಈಗಾಗಲೇ ಪ್ಲಾನ್ ಆರಂಭವಾಗಿದೆಯಾ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಸುನಿಧಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಬೆಂಗಳೂರಿಗೆ ಬರ್ತಾ ಇದ್ರು. ಅವರು ರಾಷ್ಟ್ರೀಯ ಅಧ್ಯಕ್ಷರಾದ್ಮೇಲೆ ಪ್ರಥಮ ಬಾರಿಗೆ ಬರ್ತಾ ಇದ್ರು. ಅವರನ್ನ ಕರೆಸುವಂತಹ ಪ್ರಯತ್ನ ಹಿಂದೆ ಆಗಿತ್ತು 1-2 ಬಾರಿ, ಆದ್ರೂ ಕೂಡ ಅವರು ಬಂದಿರ್ಲಿಲ್ಲ ಕಾರಣಾಂತರಗಳಿಂದ. ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ. 24ನೇ ತಾರೀಕು ಬರ್ತಾ ಇದ್ದಾರೆ. 2 ದಿನಗಳ ಕಾಲ ಸಭೆ ನಡೀತಾ ಇದೆ ಬೆಂಗಳೂರಿನಲ್ಲಿ. ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳು ಸಂಬಂಧಪಟ್ಟ ಹಾಗೆ ಅಲ್ಲಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಜಿಬಿಎ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ 2ರ ಸಿದ್ಧತೆಯನ್ನು ಈಗ ಮಾಡ್ಕೊಳ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಪ್ರಮುಖ ಕಾರಣ ಏನಂತಂದ್ರೆ, ಪಂಚರಾಜ್ಯ ಚುನಾವಣೆಯನ್ನ ಗೆದ್ದಿರುವಂತಹ ಬಿಜೆಪಿ ಹೈಕಮಾಂಡ್ ಬಹಳ ಉತ್ಸಾಹದಲ್ಲಿದ್ದಂತೆ ಕಾಣಿಸ್ತಾ ಇದೆ ಮತ್ತು ಈಗಲಿಂದನೇ ಕಾರ್ಯಪ್ರವೃತ್ತರಾದ್ರೆ ಎಲ್ಲವೂ ಕೂಡ ಸಕ್ಸಸ್ ಆಗತ್ತೆ ಅನ್ನೋದು. ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಚುನಾವಣೆಯನ್ನ ನಡೆಸಬೇಕು. ಪಶ್ಚಿಮ ಬಂಗಾಳದಲ್ಲಿ ಬಹಳ ಮುಂಚಿತವಾಗಿಯೇ ಸಿದ್ಧತೆಯನ್ನ ಆರಂಭಿಸಿದ್ರು. ಆ ಕಾರಣಕ್ಕಾಗಿ ಅಲ್ಲಿ ಗೆಲುವು ಸಾಧ್ಯ ಆಗಿದೆ. ಇದೇ ಮಾದರಿಯನ್ನ ಕರ್ನಾಟಕದಲ್ಲೂ ಕೂಡ ಅಳವಡಿಸ್ಕೋಬೇಕು. ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಕ್ಕಿದೆ. 130-140 ಸೀಟ್ಗಳವರೆಗೆ ಅವರು ಗೆದ್ದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಮಣಿಸಬೇಕು ಅಂದ್ರೆ ಈಗಲಿಂದನೇ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋ ಪ್ಲಾನ್ ಅವರದಾಗಿದೆ. ಆ ಕಾರಣಕ್ಕಾಗಿ ರಾಜ್ಯಕ್ಕೆ ನಿತಿನ್ ನಬೀನ್ ಬರ್ತಾ ಇದ್ದಾರೆ. ಆದ್ರೆ ಸುನಿಧಿ, ಅವರಿಗೆ ಸಾಕಷ್ಟು ಸವಾಲುಗಳು ಕೂಡ ಇದಾವೆ ಇಲ್ಲಿ. ಯಾಕಂದ್ರೆ ಬಿಜೆಪಿಯಲ್ಲಿ ಒಳಜಗಳಗಳು ಸಾಕಷ್ಟು ಇದಾವೆ. ಇಲ್ಲಿ ಒಂದೊಂದು ಬಣಗಳನ್ನ ಮಾಡ್ಕೊಂಡು ಒಂದೊಂದು ಕಾರಣಕ್ಕಾಗಿ ಎಳೆದಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ ಹೈಕಮಾಂಡ್ಗೂ ಕೂಡ ಗೊತ್ತಿರುವಂತಹ ವಿಚಾರ. ಒಂದಷ್ಟು ವರ್ಗವಂತೂ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಲೇಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ಬಿಜೆಪಿ ಹೈಕಮಾಂಡ್ಗಳವರೆಗೆ ಹೋಗಿ ಮಾತುಕತೆ ಮಾಡುವಂತಹ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ. ಇದರ ನಡುವೆಯಲ್ಲಿ ಪಕ್ಷ ಸಂಘಟನೆ ಸಂಪೂರ್ಣ ಹಿಂದುಳಿದಿದೆ ಅನ್ನುವಂತ ಆರೋಪ ಇನ್ನೊಂದು ವರ್ಗ ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿಯೇ ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ಗೊಂದಲವನ್ನ ಸರಿಪಡಿಸಬೇಕು ಅಂತ ಹೇಳಿ ನಿತಿನ್ ನಬೀನ್ ಅವರು ಪ್ಲಾನ್ ಅನ್ನು ಮಾಡ್ಕೊಂಡು ಬರ್ತಾ ಇರುವಂತ ಕಾಣಿಸ್ತಾ ಇದೆ. ಈ ಒಂದು ಚುನಾವಣೆ ಸಿದ್ಧತೆಯ ಜೊತೆಯಲ್ಲಿ ಪಕ್ಷದ ಒಳಗಡೆ ಇರುವಂತಹ ಈ ಒಡಕನ್ನ ಇದನ್ನ ಸರಿಪಡಿಸಬೇಕು, ಅದಕ್ಕೆ ಏನೆಲ್ಲ ಮಾಡಬೇಕು, ಯಾವ ರೀತಿಯಲ್ಲಿ ಮದ್ದರಿಬೇಕು ಅನ್ನೋ ಕುರಿತಾಗಿಯೂ ಸಹಿತ ಅವರು
ಪ್ಲಾನ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಯಾಕಂದ್ರೆ ಇಷ್ಟು ದಿನ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಸರಿಸುಮಾರು 2.5 ವರ್ಷ 2.25 ವರ್ಷ ಆಗಿದೆ. ಇನ್ನೊಂದು 4 ತಿಂಗಳಿಗೆ 3 ವರ್ಷ ತುಂಬತ್ತೆ. ಈವರೆಗೆ ಪಕ್ಷ ಸಂಘಟನೆ ಕೆಲಸಗಳು ಯಾವ ರೀತಿ ಆಗಿದಾವೆ, ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು, ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ, ಇದೆಲ್ಲವನ್ನು ಕೂಡ ಅವರು ಪ್ರಶ್ನೆ ಮಾಡ್ಲಿಕ್ಕಿದ್ದಾರೆ. ಇನ್ನೊಂದು 5 ಉಪಚುನಾವಣೆ ನಡೀತು ಇತ್ತೀಚಿನ ದಿನಗಳಲ್ಲಿ. 5 ಉಪಚುನಾವಣೆಗಳಲ್ಲಿ ಯಾವುದರಲ್ಲೂ ಕೂಡ ಬಿಜೆಪಿಗೆ ಸಕ್ಸಸ್ ಸಿಕ್ಕಿಲ್ಲ. ಜೆಡಿಎಸ್ ಜೊತೆ ಮೈತ್ರಿ ಇದ್ದಾಗ್ಯೂ ಸಹಿತ ಇಷ್ಟೊಂದು ಹಿನ್ನಡೆ ಆಗ್ಲಿಕ್ಕೆ ಕಾರಣ ಏನು? ಆಡಳಿತ ಪಕ್ಷ ಇರಬಹುದು. ಮೊನ್ನೆ ನಡೆದಂತ 2 ಉಪಚುನಾವಣೆಯಲ್ಲಿ ಸಹಿತ ಇಲ್ಲಿ ಬಿಜೆಪಿಗೆ ಸಕ್ಸಸ್ ಸಿಕ್ಕಿಲ್ಲ. ಅಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಒಳಜಗಳದ ಲಾಭವನ್ನು ಕೂಡ ಇವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನದಲ್ಲಿದೆ. ಇದೆಲ್ಲವನ್ನ ಸರಿಪಡಿಸಬೇಕು, ಈಗಲಿಂದನೇ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋ ಕುರಿತಾಗಿ ನಿತಿನ್ ನವೀನ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. 24ನೇ ತಾರೀಕಿನ ದಿನ ಸಭೆ ಆಗತ್ತೆ. ಆ ಸಭೆ ನಂತರ 2 ದಿನಗಳ ಕಾಲ 24-25 2 ದಿನ ಸಭೆ ಆಗತ್ತೆ. ಬಹುಶಃ ಸುನಿಧಿ 25ನೇ ತಾರೀಕಿನ ದಿನ ಕೋರ್ ಕಮಿಟಿ ಸದಸ್ಯರನ್ನ ಸೇರಿಸಿ ಸಭೆಯನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಒಂದಷ್ಟು ವಿಚಾರಗಳನ್ನ ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇರಲ್ಲ. ಪಕ್ಷದ ವಿಚಾರಗಳನ್ನ ಅದನ್ನ 4 ಗೋಡೆಯ ಮಧ್ಯೆ ಚರ್ಚೆ ಮಾಡ್ಬೇಕು ಅಂದ್ರೆ ಪಕ್ಷದ ಪ್ರಮುಖರು ಇರಬೇಕು, ಕೋರ್ ಕಮಿಟಿ ಸದಸ್ಯರೇ ಇರಬೇಕು. ಅವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ಪಕ್ಷದ ಒಳಗಡೆನೆ ಇರುವ ಸಮಸ್ಯೆಯನ್ನ ಹೇಗೆ ಪರಿಹರಿಸಬೇಕು, ಮತ್ತೆ ಮುಂದಿನ ಚುನಾವಣೆಗಳು, ಪರಿಷತ್ ಚುನಾವಣೆ ಇದು, ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಚುನಾವಣೆ ಇದೆ, ಮತ್ತೆ GBA ಚುನಾವಣೆ ಯಾವ ಸಂದರ್ಭದಲ್ಲೂ ಕೂಡ ಘೋಷಣೆ ಆಗ್ಬಹುದು. ಇದೆಲ್ಲ ಮುಂದೆ ಬರುವಂತ ಚುನಾವಣೆಗಳನ್ನ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಪಕ್ಷದೊಳಗಡೆ ಇರುವಂತಹ ಸಮಸ್ಯೆ ಏನು ಅನ್ನೋದನ್ನ ಕೋರ್ ಕಮಿಟಿ ಸದಸ್ಯರ ಜೊತೆಯಲ್ಲಿ ಕುಳಿತು ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಬಹುಶಃ 24ನೇ ತಾರೀಕು ಬಂದ ನಂತರದಲ್ಲಿ 2 ದಿನ ಸಭೆ ನಡೆದ ನಂತರದಲ್ಲಿ ಒಂದಷ್ಟು ಬದಲಾವಣೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಕಾಣುವಂತಹ ಸಾಧ್ಯತೆ ದಟ್ಟವಾಗಿದೆ. ಸುನೀತಿ, ಧನ್ಯವಾದಗಳು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.